ಜೈ ಹಿಂದ್. ಗ್ರೂಪ್ ಡಿ 2025 ಎಕ್ಸಾಮ್ಗೆ ಯಾರೆಲ್ಲ ತಯಾರನ್ನು ನಡೆಸ್ತಾ ಇದ್ದೀರಿ ಅವರಿಗೆ ಶಾರ್ಟ್ ಟ್ರಿಕ್ ದೊಂದಿಗೆ 50 ಕ್ವಶನ್ಸ್ ಗಳನ್ನ ನಾವು ನಿಮ್ಗೆ ತಂದೇವಿ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ. ಸೊ ಈ ರೀತಿಯ ಕ್ವಶನ್ಸ್ ಗಳು ಬಂದು ಅಂತಂದ್ರೆ ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಸೊ ಮೊದಲನೇದಾಗಿ ನೋಡ್ರಿ, ಇಬ್ಬರು ವ್ಯಕ್ತಿಗಳು ಕೂಡಿ ಒಂದು ಕೆಲಸವನ್ನ ಇಷ್ಟು ದಿನಗಳಲ್ಲಿ ಎಕ್ಸ್ ದಿನಗಳಲ್ಲಿ ಮಾಡ್ತಾರೆ ಅಂತ ಈ ರೀತಿ ಇತ್ತು ಅಂತಂದ್ರೆ ಅವಾಗ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಎ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಎಕ್ಸ್ ದಿನಗಳಲ್ಲಿ ಏನ್ ಇಬ್ರು ಕೂಡಿ ಮಾಡ್ತಾ ಇದಾರಲ್ಲ ಕೆಲಸ, ಅದಕ್ಕಿಂತ ಎ ದಿನಗಳು ಹೆಚ್ಚು ತಗೋತಾನ ನಾವು ಇವ್ ಒಬ್ಬ ಮಾಡಿದ್ರ. ಅದೇ ರೀತಿ ಬಿ ಇರ್ತಕ್ಕಂತಹ ವ್ಯಕ್ತಿ ಇದ ಕೆಲಸವನ್ನ ಮಾಡಾಕ ಏನ್ ತಗೋತಾರಲ್ಲ ಅವ್ರ ಇಬ್ರು ಕೂಡಿ ಎಕ್ಸ್ ದಿನಗಳು, ಅದಕ್ಕಿಂತ ಬಿ ದಿನಗಳು ಹೆಚ್ಚು ತಗೋತಾನೆ. ಈ ರೀತಿ ಕ್ವಶನ್ಸ್ ಗಳು ಇದ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಎಕ್ಸ್ ದಿನಗಳು ಏನಾಗಿರ್ತಾವು ಅಂತಂದ್ರ ಅಂದ್ರೆ ಇಬ್ರು ಜನ ಕೂಡಿ ಏನ್ ಕೆಲಸ ಮಾಡ್ತಾರಲ್ಲ ಅದು ಏನಾಗಿರ್ತೈತಿ ಅಂತಂದ್ರೆ ಅಂಡರ್ ರೂಟ್ ಎ ಬಿ ಆಗಿರ್ತೈತಿ. ಅಂದ್ರೆ ಇದು ಎ ಮತ್ತು ಬಿ ಗಳ ಒಂದು ಗುಣಾಕಾರ ರೂಟ್ ಒಳಗಡೆ ಇರ್ತೈತಿ. ಸೊ ಅದೇ ಕ್ವಶನ್ ಇರುವಂತದ್ದು ಇಲ್ಲಿದೆ. ಎಕ್ಸ್ ಮತ್ತು ವಾಯ್ ಎಂಬ ಇಬ್ಬರು ಕೆಲಸಗಾರರು ಒಂದು ಕೆಲಸವನ್ನು ಮಾಡ್ತಾರೆ. ಎಕ್ಸ್ ಒಬ್ಬಂಟಿಗೆಯಾಗಿ ಕೆಲಸ ಮಾಡಿದರೆ ಇಬ್ಬರು ಒಟ್ಟಿಗೆ ಒಂದೇ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೋತಾರಲ್ಲ ಎಷ್ಟು ಸಮಯವನ್ನ, ಅದಕ್ಕಿಂತ 12 ಗಂಟೆಗಳು ಹೆಚ್ಚು ಸಮಯ ತಗೋತಾರೆ. ಅಂದ್ರೆ ಇದು ಎ ಆಯ್ತು. ಅದೇ ರೀತಿ ವಾಯ್ ಒಬ್ಬಂಟಿಗೆ ಕೆಲಸ ಮಾಡಿದರೆ ಅವರು ಒಟ್ಟಿಗೆ ಒಂದೇ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯಕ್ಕಿಂತ 27 ಗಂಟೆ ಅಂದ್ರೆ ಬಿ ಇರ್ತಕ್ಕಂಥದ್ದು ಇದು ಆಯ್ತು. ಸೊ ಹಾಗಾದ್ರೆ ಹೆಚ್ಚು ಸಮಯ ತೆಗೆದುಕೊಳ್ತಾನೆ. ಅವರು ಒಟ್ಟಿಗೆ ಕೆಲಸ ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ತಾರೆ ಅಂದ್ರೆ ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಇದು ಏನೈತಲ್ಲ ಒಟ್ಟಿಗೆ ಎ ಬಿ ಈ ಎಕ್ಸ್ ಇರ್ತಕ್ಕಂಥದ್ದು ಕೇಳ್ಯಾರ. ನಮ್ಗೆ ಎ ಮತ್ತು ಬಿ ಐತಿ, ಆಮೇಲೆ ಇಲ್ಲಿ ನಮ್ಗ ಎಕ್ಸ್ ಇರುವಂತದ್ದು ಕೇಳ್ಯಾರ. ಸೊ ಇಲ್ಲಿ ಏನಾಗಿರ್ತೈತಿ, ರೂಟ್ ಎ ಬಿ ಆಗಿರ್ತೈತಿ. ಸೊ ಇಲ್ಲಿ ಎ ಬೆಲೆ ಎಷ್ಟೈತಿ, ಇಲ್ಲಿ ಎ ಬೆಲೆ 12 ಐತಿ, ಬಿ ಎ ಬೆಲೆ ಎಷ್ಟೈತಿ 20 ಐತಿ. ಇದನ್ನ ಗುಣಾಕಾರ ಮಾಡಿದ್ವಿ ಅಂತಂದ್ರ 324 ಬರ್ತಾ ಇದೆ. ಇದು ರೂಟ್ ಅದ ಹೊರಗಡೆ ತೆಗೆದ್ವಿ ಅಂತಂದ್ರ 18 ಆಗುತ್ತೆ. ಅಂತಂದ್ರೆ 18 ದಿನಗಳು ಇದರದ ಆನ್ಸರ್ ಆಗ್ತದೆ. ಬಹಳ ಈಸಿ ಇರ್ತಕ್ಕಂಥದ್ದು ಕ್ವಶನ್ ಇದೆ. ಈ ಒಂದು ಕ್ವಶನ್ ಸೇಮ್ ಐತಿ. ಈ ಒಂದು ಕ್ವಶನ್ ಬಿಡಿಸಿ ನನಗೆ ಕಮೆಂಟ್ ಇರ್ತಕ್ಕಂಥದ್ದು ನೀವು ಮಾಡಬೇಕು.